ಮಾಗಡಿ ತಾಲೂಕಿನ ಮಾದಪಟ್ಟಣ ಬಳಿ ಕ್ವಾರಿಯಲ್ಲಿ ದುರಂತ. ಬೃಹತ್ ಕಲ್ಲು ಬಂಡೆ ಬಿದ್ದು 7 ಕಾರ್ಮಿಕರ ದುರ್ಮರಣ. ಯಾದಗಿರಿಯ ಒಬ್ಬ, ಬಿಹಾರ, ಅಸ್ಸಾಂ ಮೂಲದ 6 ಜನರ ಕೊನೆಯುಸಿರು. ಬೆಳಗಿನ ಜಾವ 6:30ರ ಸುಮಾರಿಗೆ ನಡೆದಿರುವ ಘಟನೆ. ದುರಂತದಲ್ಲಿ 5 ಜನರಿಗೆ ಗಂಭೀರ ಗಾಯ. ಕೂಡಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ. ಕಲ್ಲು ಬಂಡೆ ಉರುಳಿ ಬಿದ್ದು 4 ಟ್ರ್ಯಾಕ್ಟರ್ಗಳು ಜಖಂ. ಹಿಟಾಚಿ ನೆರವಿನಿಂದ ಕಲ್ಲು ಬಂಡೆ ತೆರವುಗೊಳಿಸಿ ಮೃತದೇಹಗಳನ್ನು ಹೊರತೆಗೆದ ಸಿಬ್ಬಂದಿ. ಮೃತರ ಕುಟುಂಬಕ್ಕೆ ಮಾಲೀಕರಿಂದಲೇ 10 ಲಕ್ಷ ರೂಪಾಯಿ ಪರಿಹಾರ, ಗಾಯಾಳುಗಳಿಗೆ 5 ಲಕ್ಷ ಪರಿಹಾರ ಕೊಡಿಸ್ತೀವಿ ಎಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಮಗನ ಜೊತೆಯಲ್ಲೇ ಕೆಲಸಕ್ಕೆ ಬಂದಿದ್ದ ಅಪ್ಪ, ಮಗ ಲಾರಿಯಲ್ಲಿ ಕಲ್ಲು ತುಂಬಿಸಿಕೊಂಡು ಹೋದ ಕೆಲವೇ ಕ್ಷಣಗಳಲ್ಲಿ ನಡೆದ ದುರಂತ. ಮಗನ ಕಣ್ಣೆದುರೇ ಉಸಿರು ಚೆಲ್ಲಿದ ಯಾದಗಿರಿ ಮೂಲದ ರಾಮು ನಾಯಕ್. ಒತ್ತೆ ಕಟ್ಟಿಕೊಂಡು ಕೆಲಸಕ್ಕೆ ಬಂದಿದ್ದ ಯಜಮಾನ, ಅರ್ಧ ಗಂಟೆಯಲ್ಲೇ ಇಷ್ಟು ದೊಡ್ಡ ದುರಂತ ಆಗೋಗಿದೆ, ನಾವು ಮುಂದೆ ಬದುಕೋದು ಹೇಗೆ ಅಂತ ಮೃತ ರಾಮು ನಾಯಕ್ ಪತ್ನಿಯ ಕಣ್ಣೀರು. ಕೆಕೆಡಿ ಕ್ರಷರ್ನಲ್ಲಿ ನಡೀತಾ ಇದ್ದ ಕಲ್ಲು ಬಂಡೆಯ ಡ್ರಿಲ್ಲಿಂಗ್. ಕಾವೇರಿ ಕ್ರಷರ್ನಲ್ಲಿ ಪುಡಿ ಕಲ್ಲು ತುಂಬಿಸ್ತಾ ಇದ್ದವರ ಮೇಲೆ ಉರುಳಿ ಬಿದ್ದ ಬಂಡೆ. ಯಾರದೋ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದು ಅಮಾಯಕ 7 ಜೀವಗಳು. ಕೆಕೆಡಿ ಕ್ರಷರ್ನಲ್ಲೂ ಸುರಕ್ಷತಾ ಕ್ರಮಗಳು ಇರಲಿಲ್ಲ. ಕಾವೇರಿ ಕ್ರಷರ್ನವರು ಪ್ರಿಕಾಷನ್ ತೆಗೆದುಕೊಂಡಿಲ್ಲ. ಎಫ್ಐಆರ್ ದಾಖಲಿಸಿ ತನಿಖೆ ಮಾಡ್ತೀವಿ ಎಂದ ಕೇಂದ್ರ ವಲಯ ಐಜಿಪಿ ಗಿರೀಶ್. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ ಸಿಎಂ ಡಿಕೆ ಶಿವಕುಮಾರ್, ನಿರ್ಲಕ್ಷ್ಯ ಯಾರೇ ವಹಿಸಿದ್ರೂ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ವರದಿ ಬಂದ ಮೇಲೆ ಕ್ರಮದ ಭರವಸೆ ನೀಡಿದ ಮುಖ್ಯಮಂತ್ರಿ. 2 ದಿನಗಳ ಹಿಂದಷ್ಟೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸರ್ವೆ. ಬಳಿಕ 2 ಕ್ರಷರ್ಗಳ ನಡುವೆ ಫೆನ್ಸಿಂಗ್ ಕೂಡ ಹಾಕಿ ಹೋಗಿದ್ದ ಅಧಿಕಾರಿಗಳು. 2 ದಿನದಲ್ಲಿ ಸಂಭವಿಸಿತು ಭೀಕರ ದುರಂತ. ಇದೇ ಪ್ರದೇಶದಲ್ಲಿ ಕೆಲ ವರ್ಷಗಳ ಹಿಂದೆ ಸ್ಫೋಟದಲ್ಲಿ ಚಿರತೆ ಸಾವು. ಇಲ್ಲಿ ಸಾಕಷ್ಟು ಅಕ್ರಮ ಕ್ರಷರ್ಗಳು ಇದ್ದಾವೆ. ನಾನು ವಿಧಾನಸಭೆಯಲ್ಲೂ ಪ್ರಸ್ತಾಪಿಸಿದ್ದೆ, ಕಠಿಣ ಕ್ರಮ ಆಗಬೇಕು ಅಂತ ನ್ಯೂಸ್ ಫಸ್ಟ್ಗೆ ಶಾಸಕ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.